ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಇವತ್ತು ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಮಾರ್ನಿಂಗ್ ನನ್ನ ಬೇಬಿಗೆ ಏನು ಸ್ನ್ಯಾಕ್ಸ್ ಮಾಡೋದು ಅಂದ್ಕೊಂಡು ಥಿಂಕ್ ಮಾಡ್ತಾ ಇದ್ದೆ. ಫೈನಲಿ ಐ ಗಾಟ್ ಎನ್ ಐಡಿಯಾ. ಹೆಸರು ಕಾಳು ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವೀಟಾಗಿ ಟೇಸ್ಟಿಯಾಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ನಲ್ಲ, ನನ್ನ ಬೇಬಿಗೆ ಕಾಳುಗಳು, ತರಕಾರಿಗಳು, ಸೊಪ್ಪುಗಳು ತಿನ್ನೋದು ಅಭ್ಯಾಸ ಮಾಡಿಸ್ಬೇಕು. ಅವಳು ಯಾವಾಗಲೂ ಅದನ್ನು ನನ್ನ ಮೇಲೆ ಡಿಪೆಂಡೆಂಟ್ ಆಗಿರ್ತಾಳೆ. ಸೊ ಸ್ಕೂಲ್ನಲ್ಲಿ ಅವಳೇ ತಿನ್ನಲಿ ಅಂತ ಹೇಳಿಬಿಟ್ಟು ಈ ಥರ ಏನಾದರೂ ಒಂದು ನ್ಯೂ ಆಗಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನಾನು ಬೇರೆ ಯಾವುದನ್ನು ಕೊಡ್ತಾ ಇಲ್ಲ. ಬಿಕಾಸ್ ಬೇರೆ ಏನಾದರೂ ಇಟ್ಟರೆ ಅದನ್ನು ತಿನ್ಕೊಂಡು ಬಂದ್ಬಿಡ್ತಾಳೆ, ಇದನ್ನೆಲ್ಲ ಬಿಟ್ಬಿಡ್ತಾಳೆ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಒಂದೇ ಒಂದು ಸ್ನ್ಯಾಕ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಹೆಸರು ಕಾಳನ್ನ ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದು ಸಾಫ್ಟ್ ಆಗಬೇಕು. ಸೊ ಅಲ್ಲಿ ತನಕ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಅದು ನೀಟಾಗಿ ಆಗಿದ್ಮೇಲೆ ಅದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಕಾಳಿಗೆ ತುಂಬ ಜಾಸ್ತಿ ನೀರು ಹಾಕಬಾರ್ದು. ಸೊ ಅದು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಕುಕ್ಕರಲ್ಲಿ ಇಟ್ಕೊಂಡ್ರೆ ಬಿಫೋರ್ ಎ ವಿಷಲ್ ನಾವು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಬೆಲ್ಲ ಹಾಕ್ಕೊಂಡ್ನಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಕವರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸ್ಟೀಮಾಗಿ ಚೆನ್ನಾಗಿ ಹೊಂದ್ಕೊಳ್ಳಿ ಕಾಳು ಮತ್ತು ಬೆಲ್ಲ ಅಂತ. ಅದೆಲ್ಲ ಹೊಂದ್ಕೊಂಡಾಗಿದ್ಮೇಲೆ ತೆಂಗಿನ ತುರಿ ಮಾಡ್ಕೊಂಡಿದ್ದೆ, ಇದು ಫ್ರೆಶ್ ಕೋಕೋನಟ್. ಸೊ ಹಾಕ್ತಾ ಇದ್ದೀನಿ. ಇದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ತೆಂಗಿನ ತುರಿ ಹಾಕೊಂಡಾಗಿದ್ಮೇಲೆ ಅದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಹೆಸರು ಕಾಳು ಬೇಗ ಬೆಂದ್ಕೊಳ್ಳುತ್ತೆ. ಸೊ ನಾವು ಪೇಷನ್ಸಿಂದ ನೀಟಾಗಿ ನೋಡ್ಕೊಬೇಕು. ಆ್ಯಕ್ಚುಲಿ ಈ ಥರ ನಮ್ಮೂರಲ್ಲೂ ಕೂಡ ನಮ್ಮ ಮನೇಲಿ ನಮ್ಮಮ್ಮ ಉದ್ದಿನ ಕಾಳು ಜೊತೆ ಮಾಡಿಕೊಡ್ತಾ ಇದ್ರು. ನಾವು ಉದ್ದಿನ ಕಾಳು ತಿಂತಾ ಇದ್ವಿ ಅವಾಗ. ಸೊ ಉದ್ದಿನ ಕಾಳು ಸ್ವಲ್ಪ ಬೇಬಿ ತಿನ್ನೋದು ಕಷ್ಟ ಅಂತ ಹೇಳಿ ನಾನು ಹೆಸರು ಕಾಳು ಜೊತೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ಲೇವರ್ನ ಎನ್ಹಾನ್ಸ್ ಮಾಡುತ್ತೆ. ಆಮೇಲಿಂದ ನಾನು ಒಂದು ಸ್ವಲ್ಪ ಬಾದಾಮಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಕ್ಡ್ ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಬೇಬಿಗೆ ಬೇಜಾರಾಗಿರುತ್ತೆ. ಸೊ ಈ ಥರ ಏನಾದರೂ ಮಾಡಬೇಕಾದ್ರೆ ಆ್ಯಡ್ ಮಾಡಿಬಿಡ್ತೀನಿ. ಈಗ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಈಗ ಬೇಬಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಅವಳಿಗೆ ಇರಿಟೇಟು ಆಗಬಾರ್ದು, ಆ ಥರ ಒಂದು ಮೀಡಿಯಮಾಗಿ ಸ್ವಲ್ಪ ಹಾಕ್ಕೊಡ್ತೀನಿ. ಅಷ್ಟನ್ನು ಖಾಲಿ ಮಾಡ್ಕೊಂಡು ಬಂದರೆ ಸಾಕು ನನಗೆ. ಹೆಸರು ಕಾಳು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಪ್ರೋಟೀನ್ ರಿಚ್ ಕಾಳು ಅಂತಲೇ ಹೇಳ್ಬೋದು. ಒಳ್ಳೆ ಫೈಬರು, ಒಳ್ಳೆ ಪ್ರೋಟೀನು, ಒಳ್ಳೆ ಐರನ್ನು, ಫಾಲಿಕ್ ಆ್ಯಸಿಡು, ವಿಟಮಿನ್ ಬಿ ಎಲ್ಲ ಇದೆ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಗೈಸ್, ನೀವು ಅಷ್ಟೇ ನಿಮ್ಮ ಒಂದು ರುಟೀನಲ್ಲಿ ಯೂಸ್ ಮಾಡ್ಕೊಳ್ಳಿ. ಹೆಲ್ತ್ ಬೆನಿಫಿಟ್ಸ್ನ ನೀವು ಕೂಡ ಎಂಜಾಯ್ ಮಾಡಿ. ಗೈಸ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮತ್ತೇನು ರೆಡಿ ಮಾಡೋದು ಅಂದ್ಕೊಂಡು ಆಮೇಲಿಂದ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಿನ ರವೆನ ತಗೊಂಡು ಅದನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡೆ, ಬಿಕಾಸ್ ಚಿರೋಟಿ ರವೆ ಇರಲಿಲ್ಲ. ಆಮೇಲೆ ಓಟ್ಸ್ ಇತ್ತು, ಓಟ್ಸ್ನು ಕೂಡ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಈ ರೊಟ್ಟಿ ಹಿಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಬಾಕ್ಸ್ ಎಲ್ಲ ತೊಳೆದಿಟ್ಟೆ, ಬರೀ ಇಷ್ಟಿತ್ತು. ಅದಕ್ಕೆ ಇದನ್ನು ಒಂದು ಕವರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡೆ, ಆಮೇಲಿಂದ ನೀರು ಹಾಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ರೊಟ್ಟಿ ನೀಟಾಗಿ ಬರೋ ತನಕ ಅದನ್ನು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಓಟ್ಸ್ ಇದೆಯಲ್ಲ, ಅದ್ರದ್ದು ಒಂಥರ ಘಮ ಘಮ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ, ಆಗ ರೊಟ್ಟಿ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಈ ರೊಟ್ಟಿ ಹಿಟ್ಟು ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲಿಂದ ಕ್ಯಾರೆಟನ್ನು ಸ್ವಲ್ಪ ತಗೊಂಡು ಅದನ್ನು ಕೂಡ ಗ್ರೇಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಕ್ಯಾರೆಟು, ಬಿಕಾಸ್ ಓಟ್ಸ್ ಹಾಕ್ಕೊಂಡಿದ್ದೀನಿ, ಅದರಿಂದ ಒಂದು ಸ್ವಲ್ಪ ಸ್ವೀಟ್ ಥರ ಅನಿಸುತ್ತೆ ಅದಕ್ಕೆ. ಆಮೇಲೆ ಮೈ ಮೋಸ್ಟ್ ಫೇವರೆಟ್ ಕೋಕೋನಟ್, ಅದನ್ನು ಕೂಡ ಗ್ರೇಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ರೊಟ್ಟಿಗೆ ತೆಂಗಿನ ತುರಿ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನನ್ಗೆ ಆ ಥರ ಫೀಲ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ಥರ ಫೀಲ್ ಆಗುತ್ತಾ? ಸೊ ನೀವು ಯಾವ ಥರ ನೀವು ರೊಟ್ಟಿ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೋತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇದು ಮಾರ್ನಿಂಗಿಗೆ ಒಳ್ಳೆ ಪ್ಯಾಕ್ಡ್ ಬ್ರೇಕ್ಫಾಸ್ಟು. ಒಳ್ಳೆ ವೆಜಿಟೇಬಲ್ಸು ಎಲ್ಲ ಇದೆ. ಆ್ಯಂಡ್ ಮಲ್ಟಿಗ್ರೇನ್ ರೊಟ್ಟಿ ಹಿಟ್ಟು ಥರ ಪ್ರಿಪೇರ್ ಆಗಿದೆ. ಗೈಸ್ ಬನ್ನಿ, ನೀಟಾಗಿ ರೆಡಿ ಆಗಿದೆ. ಇವಾಗ ನಾನು ರೊಟ್ಟಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಫಸ್ಟ್ ರೊಟ್ಟಿ ಕಲ್ಲನ್ನ ಇಟ್ಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡೆ. ಸೊ ನೀರ್ ಹಾಕಿ ಚೆಕ್ ಮಾಡ್ಕೊಂಡೆ ಕಾದಿದ್ಯಾ ಅಂತ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಹಚ್ಕೊಂತಾ ಇದ್ದೀನಿ. ಇವಾಗ ರೊಟ್ಟಿ ಹಿಟ್ಟನ್ನ ನೀಟಾಗಿ ಕಲ್ ಮೇಲೆ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಸಾಫ್ಟ್ ಆಗಿ ಬಂದಿದೆ. ಎಲ್ಲ ಮಿಕ್ಸ್ ಮಾಡಿರೋದೆಲ್ಲ ಏನು ರೊಟ್ಟಿ ಕಲ್ಗೆ ಕಚ್ಕೊಳ್ತಾ ಇಲ್ಲ. ಎಷ್ಟು ನೋಡಿ ಎಷ್ಟು ನೀಟಾಗಿ ಬಳ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಕವರ್ ಮಾಡಿದ್ದೀನಿ. ಈ ತರ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಇನ್ನೊಂದು ಸ್ವಲ್ಪ ಬೇಬಿಗೋಸ್ಕರ ಇನ್ನೊಂದು ಸ್ವಲ್ಪ ನಾನು ಈ ಕೋಕೋನಟ್ ಆಯಿಲ್ನ ಹಚ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ವಲ್ಪ ತುಪ್ಪ ಎಲ್ಲ ಯೂಸ್ ಮಾಡೋದನ್ನ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಎದ್ದು ಬರ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಕಾಲದಲ್ಲಿ ನನಗೆ ರೊಟ್ಟಿ ಹಾಕೋದಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ರೀಸೆಂಟಾಗೂ ಅಷ್ಟೇ ನಾನೊಂಥರ ಬೇಜಾರಾಗೋಗಿತ್ತು ಈ ರೊಟ್ಟಿ ದೋಸೆ ಎಲ್ಲ. ಇವಾಗ ನನ್ನ ತವಾಗಳೆಲ್ಲ ರೆಡಿ ಆಗಿದ್ಮೇಲೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗಂತೂ ಒಂದಿನ ಬಿಟ್ಟು ಒಂದಿನ ರೊಟ್ಟಿ ಮಾಡ್ತಾನೆ ಇರ್ತೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಎದ್ದು ಬರೋದನ್ನ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಫಸ್ಟ್ ಎಷ್ಟೋ ಭಯ ಪಟ್ಕೊಂಡು ಆಗ್ತಾ ಇರ್ತಿದ್ದೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋರ್ಗೆ ಗೊತ್ತಿರುತ್ತೆ. ನಾನಂತೂ ತುಂಬಾ ಭಯ ಪಡ್ಕೋತಾ ಇದ್ದೆ. ಅದಕ್ಕೆ ನಾನು ಸ್ಟ್ರೆಸ್ ಮಾಡಿ ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ರೊಟ್ಟಿ. ನನಗೆ ನೋಡೋದಕ್ಕೆ ನನ್ನ ಕಣ್ಣೇ ದೃಷ್ಟಿನೇ ಅಂತ ಅನ್ಸುತ್ತೆ. ಹಾರ್ಡ್ಲಿ ಒಂದು 10 ಮಿನಿಟ್ಸ್ ಆಯಿತು, ನೀಟಾಗಿ ಬೆಂದ್ಕೊಂಡಿದೆ. ಸೊ ಇವಾಗ ಇದನ್ನ ಪ್ಲೇಟ್ಗೆ ಇಟ್ಕೊಂಡು ನಮ್ಮ ಬೇಬಿಗೆ ತಗೊಂಡೋಗಿ ಕೊಡಬೇಕು. ಆ್ಯಕ್ಚುಲಿ ಸೈಡ್ಸ್ಗೆ ಯಾವುದೇ ರೀತಿ ಕರಿ ಇಲ್ಲ, ಎಲ್ಲ ಇದಕ್ಕೇನೆ ಆ್ಯಡ್ ಮಾಡಿಬಿಟ್ಟಿದ್ದೀನಲ್ಲ ವೆಜಿಟೇಬಲ್ಸ್ನ. ಸೊ ಹಾಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ. ನಮ್ಮ ಕಡೆ ಉಪ್ಸಾರು ಖಾರನ ಯೂಸ್ ಮಾಡ್ತೀವಿ ರೊಟ್ಟಿ ತಿನ್ನೋದಕ್ಕೆ. ಸೊ ಅದೇ ಥರ ಬೇಬಿಗೂ ತಗೊಂಡೋಗಿ ಕೊಟ್ಟೆ. ಯಾಕೋ ನಮ್ಮ ಬೇಬಿ ತಿನ್ನೋ ಮೂಡಲ್ಲೇ ಇರಲಿಲ್ಲ. ಸಖತ್ ಬೇಜಾರು ಮಾಡ್ಕೊಂಡು ಕೂತಿದ್ಲು. ಒಂದೊಂದ್ಸರಿ ಮಾರ್ನಿಂಗ್ ಟೈಮ್ ಅವಳು ಹಾಗೇನೆ ತಿನ್ನಲ್ಲ. ಸೊ ಅವಾಗ ನಾನೇನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಿರ್ತೀನಲ್ಲ, ಅದು ಆ್ಯಕ್ಚುಲಿ ಒಂದು 9:30 10 o'clock ಅವರು ಕೊಡ್ತಾರೆ. ಸೊ ಅವಳ ಬಾಕ್ಸ್ಗೆ ನಾನು ಹೆಸರು ಕಾಳು ಹಾಕಿದ್ದೀನಿ. ಅದೇ ಸ್ವಲ್ಪ ಹೆವಿ ಆಗಿರುತ್ತೆ. ಸೊ ಅದಕ್ಕೆ ನಾನು ಅಷ್ಟೇನು ಫೋರ್ಸ್ ಮಾಡ್ತಾ ಇರಲಿಲ್ಲ. ಗಾಯ್ಸ್ ಇಲ್ಲಿ ನೋಡಿ, ನಮ್ಮ ಬೇಬಿ ಏನು ತಿಂಡಿನೇ ತಿಂದಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಡೋಂಟ್ ನೋ ವೈ ಶಿ ಡಿಡ್ಂಟ್ ಈಟ್. ಎನಿವೇ ನಾನು ಕಾಳು ಹಾಕಿದ್ದೀನಲ್ಲ ಅದೇ ತುಂಬ ಹೆವಿ ಇರುತ್ತೆ. ಸೊ ಅದಕ್ಕೆ ನಾನು ಓಕೆ ಅಂತ ಬಿಟ್ಟೆ. ಅದನ್ನು ಬಂದ್ಮೇಲೆ ತಿನ್ನಿಸ್ತೀನಿ. ಕೆಲಸ ಆಗ್ಬಿಡುತ್ತೆ ನನಗೆ, ಗೊಂಬೆಗಳನ್ನೆಲ್ಲ ಎತ್ತಿಡೋದು. ಆ್ಯಕ್ಚುಲಿ ನಮ್ಮ ಮನೇಲಿ ಏನು ಗಲೀಜೆ ಆಗಿರೋದಿಲ್ಲ. ಈ ಆಟ ಸಾಮಾನಿಂದನೇ ಇಷ್ಟ ಆಗುತ್ತೆ ಅಷ್ಟೇ. ಮಕ್ಕಳಿಂದ ಏನು ಮಾಡೋಕ್ಕಾಗಲ್ಲ. ಅವಳನ್ನ ಆಟ ಆಡೋದು ಬಿಟ್ರೇನೆ ನಮಗೆ ಬೇರೆ ಕೆಲಸ ಎಲ್ಲ ಮಾಡೋದಕ್ಕಾಗೋದು. ಅಡುಗೆ ಪಾತ್ರೆಗಳು ಇದೆಲ್ಲ ನಮ್ಮ ತೀಟೆ ತಿಮ್ಮಂದು. ಅವ್ರ ಮನೆಗೆ ಹೋದಾಗೆಲ್ಲ ಅಲ್ಲೂ ಎತ್ಕೊಬತ್ತಾಳೆ. ಇಬ್ಬರು ಕುತ್ಕೊಂಡು ಆಟ ಆಡ್ತಾರೆ. ನಮ್ಮ ತೀಟೆ ತಿಮ್ಮಂಗೆ ನಮ್ಮ ಮನೇಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಇಬ್ಬರು ಕುತ್ಕೊಂಡು ಆರಾಮ ಆಟ ಆಡೋದೇನು ಚೆನ್ನಾಗಿ ಆಟ ಆಡ್ತಾರೆ. ಬಟ್ ನಮ್ಮ ತೀಟೆ ತಿಮ್ಮ ಮನೆಗೆ ಹೋಗ್ತೀನಿ ಅಂದರೆ ನಮ್ಮ ಬೇಬಿ ಕಳ್ಸಲ್ಲ. ಅದೊಂದೇ ಪ್ರಾಬ್ಲಮ್. ಸೋಫಾ ಅಂತೂ
ಎಷ್ಟು ಗಲೀಜಾಗಿರುತ್ತೆ ಅಂತ ಹೇಳಿದ್ರೆ ದಿನಕ್ಕೆ ನಾನು ಇದನ್ನೇ ಒಂದು 2-3 ಟೈಮ್ಸ್ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಇವಾಗ ಮನೆ ಒರೆಸೋದಕ್ಕಿಂತ ಮುಂಚೆ ಒಂದ್ಸಾರಿ ಮಾಡಿದ್ರೆ ನಮ್ಮ ಬೇಬಿ ಬಂದು ಆಟ ಆಡಿದ್ಮೇಲೆ ಸಾಯಂಕಾಲ ಒಂದ್ಸರಿ ಮತ್ತೆ ಮಲಗಬೇಕಾದ್ರೆ ಒಂದ್ಸರಿ ಕ್ಲೀನಿಂಗ್ ಮಾಡ್ತಾನೇ ಇದ್ರೂ ಬರ್ತಾನೆ ಇರುತ್ತೆ. ಅಷ್ಟು ಗಲೀಜು ಮಾಡ್ತಾಳೆ ನಮ್ಮ ಬೇಬಿ. ಈ ಥರ ಹಾಕೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಇಲ್ಲಾಂದರೆ ಇನ್ನೂ ಗಲೀಜು ಮಾಡಿಬಿಡ್ತಾಳೆ. ಇಲ್ಲಾಂದರೆ ಪೆನ್ನು ಪೆನ್ಸಿಲ್ ಎಲ್ಲ ಇಟ್ಕೊಂಡಿರ್ತಾಳಲ್ಲ ಚುಚ್ಚಿಬಿಡ್ತಾಳೆ. ಅದಕ್ಕೆ ಅಂತ ನಾನು ಯಾವಾಗಲೂ ಈ ಥರ ಏನಾದರೂ ಒಂದು ಹಾಕ್ತಾನೆ ಇರ್ತೀನಿ. ದಿಸ್ ಟೈಮು 4 kg ಗೋಧಿ ತಂದಿದ್ದೀವಿ. ಈ ಗೋಧಿನೂ ಬಿಸಿಲಲ್ಲಿ ಒಣಗಾಕಬೇಕು. ಇವತ್ತು ಒಣಗಾಕ್ಬಿಟ್ಟು ಸಾಯಂಕಾಲನೇ ನಾನು ಗೋಧಿ ಹಿಟ್ಟು ಮಾಡಿಸ್ಕೊಂಬಂದ್ಬಿಡ್ಬೇಕು. ಏಕೆಂದರೆ ಬೇಕಾಗುತ್ತೆ ನಮ್ಗೆ ಯಾವಾಗವಾಗ ಚಪಾತಿ ರೋಟಿಗೆಲ್ಲ ಬೇಕಾಗುತ್ತೆ. ಸೊ ಇವಾಗ ಹೋಗ್ಬಿಟ್ಟು ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಬರ್ತೀನಿ. ಈ ಪೊರ್ಕೆ ನಾನು ಚೇಂಜ್ ಮಾಡಿದ್ದೀನಿ. ನಮ್ಮದು ಸೌದೋಗ್ಬಿಟ್ಟಿತ್ತು. ಇವಾಗ ಈ ಥರ ಹೊಸ ತಗೊಂಡಿದ್ದೀನಲ್ಲ, ಈಗ ಗುಡ್ಸೋದಕ್ಕೆ ನಂಗೆ ಇಷ್ಟ ಆಗ್ತಾ ಇರುತ್ತೆ. ಆ ಥರ ಏನಾದರೂ ಸೌದೋಗ್ಬಿಟ್ಟಿದ್ರೆ ಬರ್ಡನ್ ಅನ್ನಿಸ್ತಾ ಇದ್ರೆ ಚೇಂಜ್ ಮಾಡೋದು ಬಿಟ್ರೆ ಬೆಸ್ಟು ಈ ಕ್ಲೀನಿಂಗ್ ಥಿಂಗ್ಸ್ ಎಲ್ಲ. ಆವಾಗ ನಮಗೆ ಇಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ. ಸೊ ಅದಕ್ಕೆ ಚೇಂಜ್ ಮಾಡಿಬಿಟ್ಟೆ. ಬಟ್ ನಮ್ಮ ಮನೆ ಒರೆಸೋದಿದೆಯಲ್ಲ ಅದು ಸೌದೋಗ್ಬಿಟ್ಟಿದೆ. ಅದನ್ನು ಚೇಂಜ್ ಮಾಡಬೇಕು. ಅದನ್ನು ಮನೆಗೆ ಒರೆಸ್ಬೇಕು ಅಂತಂದ್ರೇ ನಂಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಟೂ ಮಚ್ ಟೈಮ್ ತೊಗೋತಾ ಇದೆ ಅನಿಸುತ್ತೆ. ಇದು ನನಗೆ ಹಾರ್ಡ್ಲಿ ನಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು 15 to 20 ಮಿನಿಟ್ಸ್ ಸಾಕು. ಈ ಥರ ಸೌದಾಗಿದ್ದರೆ ಒರೆಸೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಇದು ತುಂಬ ಟೈಮ್ ಹಿಡಿಯುತ್ತೆ ಇದನ್ನ ಒರೆಸೋಕ್ಕೆ. ಅದಕ್ಕೆ ಈ ಕ್ಲೀನಿಂಗ್ ಥಿಂಗ್ಸ್ ಎಲ್ಲ ಫಸ್ಟ್ ಪ್ರಾಪರ್ ಆಗಿರಬೇಕು. ಆವಾಗ ಕ್ಲೀನಿಂಗ್ಗೆ ಖುಷಿ ಆಗುತ್ತೆ ಮಾಡೋದಕ್ಕೆ. ಇವತ್ತು ಟ್ಯೂಸ್ಡೇ ಅಲ್ಲ, ಸೊ ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಾದ್ಮೇಲೆ ಒಂದು ಕೆಲಸ ಬೇಗ ಬೇಗ ಮಾಡ್ತಾ ಇದ್ದೀನಿ. ಇವಾಗ ಫ್ರೆಶಾಗಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ಸೊ ಇವಾಗ ನಾನು ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಊಟಕ್ಕೆ ರೊಟ್ಟಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಮಾರ್ನಿಂಗ್ ಪ್ರಿಪೇರ್ ಮಾಡಿದ್ನಲ್ಲ ಹೆಸರು ಕಾಳು ಸ್ವೀಟು ಅದನ್ನು ಇಟ್ಕೊಂಡಿದ್ದೀನಿ ಆ್ಯಂಡ್ ರೈಸ್ ಇಟ್ಕೊಂಡಿದ್ದೀನಿ. ಬೇಳೆ ಸಾಂಬಾರಿತ್ತು, ಅದನ್ನು ಹಾಕ್ಕೊಂಡು ಅದನ್ನು ಕೂಡ ನಾನು ಊಟದಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೈಮು ಒಂದು 11:30 ಆಗಿದೆ. ನಂದು ಬ್ಯಾಲೆನ್ಸ್ಡ್ ಫುಡ್ಡು ಕನ್ಸ್ಯೂಮ್ ಮಾಡೋದಲ್ಲ, ಸೊ ಅದಕ್ಕೆ ನಾನು ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ರೊಟ್ಟಿನಲ್ಲಿ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಕ್ಯಾರೆಟು, ಆನಿಯನ್ನು ಆ್ಯಂಡ್ ಇನ್ನು ಹೆಸರು ಕಾಳಿದೆ. ಇನ್ನು ಬೇಳೆ ಸಾಂಬಾರಲ್ಲಿ ಬೇಳೆ ಮೂಲಂಗಿ ಇದು ಸಾಂಬಾರಿತ್ತು. What baby? You ate everything? Yeah. How was it, Chinu? Taste. Tasty. Wow, superb. ನೋಡಿ ನಮ್ಮ ಬೇಬಿ ಖಾಲಿ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಈ ಥರ ಯಾವುದಾದ್ರೂ ಒಂದನ್ನೇ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ಕನ್ಸ್ಯೂಮ್ ಮಾಡ್ತಾರೆ. ನಾವು ತುಂಬಾ ಆಪ್ಷನ್ಸ್ ಇಟ್ಬಿಟ್ಟು ಕಳಿಸಿದ್ರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋದು ಒಂದನ್ನು ತಿಂದ್ಬಿಟ್ಟು ಇನ್ನು ಬೇರೆದೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ನನಗೂ ಈ ಸ್ಟ್ರಾಟಜಿನ ಗೊತ್ತಾಗಿ ಇವಾಗ ನಾನು ನನ್ನ ಸ್ಟ್ರಾಟಜಿನ ಅವಳಿಗೆ ಅಪ್ಲೈ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನೇ ಪ್ರಿಪೇರ್ ಮಾಡಿರೋ ಚಾಕ್ಲೇಟ್ಸ್ ಆಗಲಿ ಅಥವಾ ಫ್ರೂಟ್ಸ್ ಏನಾದರೂ ಇಟ್ಕೊಟ್ರೆ ಅದನ್ನು ಮಾತ್ರ ತಿಂದ್ಬಿಟ್ಟು ಬರ್ತಾಳೆ. ಬಟ್ ಈ ಕಾಳೆಲ್ಲ ಈ ಸೊಪ್ಪೆಲ್ಲ ಆದರೆ ತಿನ್ನೋದೇ ಇಲ್ಲ. ಮನೇಲಿ ನಾನೇ ತಿನ್ನಿಸ್ಕೊಡ್ಬೇಕಾಗಿತ್ತು. ಸೊ ಇದೆಲ್ಲ ನನಗೆ ನೋಡಿಬಿಟ್ಟು ಓಕೆ ಏನು ಮಾಡೋಣ ಅಂತ ಹೇಳಿ ಇವಾಗ ಒಂದನ್ನೇ ಬಾಕ್ಸ್ಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದೇ ಥರ ಕೊಟ್ಟು ಕಳಿಸ್ತಾ ಇದ್ದೀನಿ. ಮಕ್ಕಳದು ಬರೀ ಬಾಡಿ ಮಸಲ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೂ ಅಷ್ಟೇ ಈ ಥರ ತರಕಾರಿ, ಹಣ್ಣು ಅವರೆಲ್ಲ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಈ ಥರ ಏನಾದರೂ ಒಂದು ಟ್ರಿಕ್ಸ್ ಯೂಸ್ ಮಾಡಿ ಮಾಡ್ತಾ ಇರಬೇಕಾಗುತ್ತೆ. Can you please check the date? Today date is 10th. Can you please check it out? 10th date is there or not? Yeah.
Yes. It is. Show me where 10 is there. Where 10? Exactly, you are right, Chinu. Very good, baby. Very good. Then first you complete the homework, then you can have lunch. I draw What you will draw? Okay, you're going to draw. Okay. and TV. Along with TV. Okay. Take pencil first. Show me what they have given today. This B, this A, this one, this one. Oh, is it? Take this board. Fantastic. Superb. 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 Slowly, slowly do it. Along with dots, you need to do it, Chino. Carefully and do it properly. Mama. Okay? Very good, Chino. Very good. Along with dots, you need to go. This Which number is this? 21. 22. 20. 20 only, Bangara. 1, 2, 3, 4, 5, 6, 7, 8, 9, 10, 11, 12, 13, 14, 16, 17, 18, 19. You missed always 15, Chinna. You have to remember 15, okay? Okay, next one you count it. 1. Choose tomato. No, here they have given 20, no? What do you want to do within this 20? 20. Match that this one. Oh, exactly, you are right. We need to match the count with 20. Correct? Yes. ಗಾಯ್ಸ್ ಟುಡೇ ನನ್ನ ಬೇಬಿ ಬಂದ ತಕ್ಷಣನೇ ಹೋಮ್ವರ್ಕ್ ಎಲ್ಲ ಮಾಡಿಬಿಟ್ಟು ಇವಾಗ ಆರಾಮಾಗಿ ಊಟ ಮಾಡೋದಕ್ಕೆ ಅಂತ ಕುತ್ಕೊಂಡಿದ್ದಾಳೆ. ಅವಳಿಗೋಸ್ಕರ ನಾನು ಅವಳ ಫೇವರೇಟ್ ಹುಳ್ಳಿಕಾಳು ಪಲ್ಯ ಮಾಡಿ ಉಪ್ಸಾರು ಮಾಡಿಟ್ಟಿದ್ದೀನಿ. ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಈ ಥರ ಉಪ್ಸಾರು ಏನಾದರೂ ಮಾಡಿದ್ರೆ ಅವಳು ಊಟ ಮಾಡ್ತಾಳೆ. ಅವಳಿನವಾಗ ನನ್ನನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಅವಳಿಗೆ ಈ ಉಪ್ಸಾರು ಕುಡಿಯೋದು ಅಂದರೆ ತುಂಬ ಇಷ್ಟ. ಸೂಪ್ ಅಂತ ಹೇಳ್ಬಿಟ್ಟು ಕುಡಿತಾಳೆ. ಗಾಯ್ಸ್, ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ಟುಡೇ ವ್ಲಾಗ್ಸ್ ನಾವ್. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಕ್ಯಾಚ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.